ಇದರಲ್ಲಿ ಇಲ್ಲ ನನ್ನ ಪ್ರಶ್ನೆ ಇವಾಗ ನೋಡಿ, ಇವಾಗ ನಾನು ಒಂದು ಪ್ರಶ್ನೆ ಕೇಳಬೇಕಂತಿದೆ ನಿಮಗೆ. ಇವಾಗ ನೋಡಿ, ಆವತ್ತಿನ ದಿವಸ ಕರ್ನಾಟಕದಲ್ಲಿ ದೇವಸ್ಥಾನಗಳಲ್ಲಿ, ಮುಜರಾಯಿ ದೇವಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ ಪೂಜೆ ಮಾಡಿಸ್ತಿದಾರಂತೆ, ವ್ಯವಸ್ಥೆ ಮಾಡ್ತಿದಾರಂತೆ. ಇರಿ, ಒಳ್ಳೇದೇ ಅಂತೆ ಅಲ್ಲ, ಆರ್ಡರ್ ಆಗಿದೆ. ಕೇಳಿಸ್ಕೊಳ್ರಿ, ಪ್ರಶ್ನೆ ಅವ್ರಿಗೆ, ನೀವು ಅವ್ರ ಮೌತ್ ಪೀಸ ಈಗ ಕೇಳಿ. ಇರಿ, ಅವತ್ತು ಅವ್ರು ಮಾತಾಡ್ಲಿ. ಕ್ವೆಶ್ಚನ್ ಸಪೋರ್ಟ್ ಮಾಡ್ತೀವಿ. ಇಲ್ಲ, ಇದು ಸಾಫ್ಟ್ ಹಿಂದುತ್ವನ ಮತ್ತೆ ಇದು? ನೋಡಿ ಇವತ್ತು ನಾವು ಆವಾಗಲಿಂದ ಹೇಳ್ತಾ ಇದ್ದೇವೆ, ರಾಮ ಮಂದಿರ ನಿರ್ಮಾಣ ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಯಾವುದೇ ವ್ಯಕ್ತಿ ಅಥವಾ ಪಕ್ಷ ಅಂತ ಇದಿಲ್ಲ. ಇದು ಒಂದು ರಾಮ ಭಕ್ತರ ಒಂದು ಏನಂತ ಹೇಳ್ತೇವೆ, ಮಹತ್ವದ ಒಂದು ವೈಶಿಷ್ಟ್ಯ ದಿನ, ಇದು ವೈಶಿಷ್ಟ್ಯಪೂರ್ಣ ದಿನ. ಇದರಲ್ಲಿ ರಾಜಕೀಯ ಬಣ್ಣ ಇವತ್ತು ನೀವು ಬಳಿತಾ ಇರುವಂಥದ್ದು ಇದು ತುಂಬ ವಿಪರ್ಯಾಸ. ಇದು BJPಯ ರಾಮ ಅಥವಾ RSS ರಾಮ ಅಂತ ಹೇಳ್ತಿರೋದು, ಇದು ನಮ್ಮ ರಾಮನಿಗೆ ಮಾಡ್ತಿರೋ ಒಂದು ಅಪಹಾಸ್ಯ, ಅಪಮಾನ. ಇದನ್ನು ನಾವು ಹಿಂದೂ ಸಂಘಟನೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಅದಲ್ಲದೆ ನೀವು ಇವತ್ತು ನಮ್ಮ ಸಾಧು ಸಂತರು ಆಳಿರುವಂತ ಪ್ರಶ್ನೆ ಕೇಳಿದ್ಯೇನು? ಮಾಡರೇಟರ್ ನಾವು ಅವ್ರನ್ನ ಕೇಳ್ತೀವಿ. ನೀವ್ ಬೇಕಾ ಬಂದು ಕುತ್ಕೋಬಿಡಿ ಇಲ್ಲಿ. ನೀವು ರಜಾಕ್ ಅವ್ರೆ ಹೇಳಿ, ಒಂದು 30 ಸೆಕೆಂಡ್ ಅವ್ರಿಗೆ ಕೊಡಿ ಅವ್ರಿಗೆ ಮಾತಾಡೋದಕ್ಕೆ. ಇಲ್ಲ ಸೀರಿ, ಅವ್ರು ಮಾತಾಡ್ಲಿ. ನೋಡಿ ಅದೇ ನಾವೀಗ ಹೇಳ್ತಾ ಇರುವಂತದ್ದು, ಈ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಸಹ ಇವತ್ತು ರಾಮ ಭಕ್ತರು, ನೀವು ಹಳ್ಳಿಗಳಲ್ಲಿ ಹೋಗ್ಬೇಕು. ಇವತ್ತೊಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗಿ ರಾಮನ ಬಗ್ಗೆ, ರಾಮನ ವೈಶಿಷ್ಟ್ಯದ ಬಗ್ಗೆ, ರಾಮ ಮಂದಿರ ನಿರ್ಮಾಣಕ್ಕೆ ಈಗ ಅಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಆ ಕಾರ್ಯಕ್ರಮವನ್ನು ನೇರ ಪ್ರಸಾರ ನೋಡಿ ಅಂತ ಹೇಳಿ ಇವತ್ತು ಮನವಿ ಮಾಡ್ತಿದ್ದಾರೆ. ಹಾಗಂತ ಅದು BJP ಇದಂತೂ ಅಲ್ಲ, ಇದು ಭಾರತ. ಅವ್ರಿಗೆ ಟೈಮ್ ಕೊಡಿ. ಏನು ರಿಕ್ವೆಸ್ಟ್ ಮಾಡೋ ಅವಕಾಶ ಅವಶ್ಯಕತೆ ಇದು ಬೇರೆ ಚಾನೆಲ್ಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೂ ಕೂಡ ಮಾತು ನಿಲ್ಲಿಸ್ಲಿಲ್ಲ ಅಂದ್ರೆ ಮೈಕ್ ನ ಮ್ಯೂಟ್ ಮಾಡಿಸ್ಬಿಡ್ತಾರೆ. ಹಂಗ ಮಾಡೋಕ್ ಅನಿವಾರ್ಯ ಮಾಡ್ಬೇಡಿ. ನಮ್ಗೆ ಹಂಗ ಮಾಡಕ್ ಇಷ್ಟ ಇಲ್ಲ, ನಿಜವಾಗ್ಲೂ ಇಷ್ಟ ಇಲ್ಲ. ಅವ್ರು ಮಾತಾಡ್ಲಿ, ಕಂಪ್ಲೀಟ್ ಮಾಡ್ಲಿ. ನೋಡಿ, ಇದರಲ್ಲಿ ಇವತ್ತಿನ ಡಿಬೇಟಿನ ವಿಷಯ ಬಂದು ಶ್ರೀರಾಮ ಯಾರಿಗೆ ಸೇರಿದವನು ಅಂತ ಇದೆ. ಇದು ನಮ್ಮ ರಾಮ ಭಕ್ತರಿಗೆ ಸೇರಿರೋದು, ಇದು ಸ್ಪಷ್ಟ. ರಾಮ ಭಕ್ತರಿಗೆ ರಾಮ ಭಕ್ತರೇ. ಅದೇ ಹಾಗಂತ ಇವತ್ತು ಯಾಕಾಗಿದ್ರೆ ಕೈ ಪಕ್ಷದವರು ಇವತ್ತು ರಾಮ ಭಕ್ತರು ಅಂತ ಈಗ ನೋಡಿ ಇವ್ರು ಪ್ರಶ್ನೆಯನ್ನ ಕೇಳಿದ್ರು. ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ನಮ್ಮ ಮುಜರಾಯಿ 34,000 ದೇವಸ್ಥಾನಗಳಲ್ಲಿ ನಾವು ವಿಶೇಷ ಪೂಜೆಯನ್ನ ಮಾಡ್ತೇವೆ ಅಂತೇಳಿ. ಅದೇ ಪಕ್ಷದ ಈಗ ತಿರಸ್ಕಾರ ಮಾಡಿರುವಂತದ್ದು ಇದು ಯಾವ ರೀತಿ ಸಮಂಜಸ? ಇವತ್ತು ಅವರಲ್ಲೇ ಯಾಕೆ ದ್ವಂದ್ವ ನೀತಿ? ಇವತ್ತು ಒಬ್ಬ ಸಚಿವರು ತೀರ್ಮಾನ ತೆಗೆದುಕೊಂಡಿದ್ದಕ್ಕೆ ನೋಡಿ, ಕಾಂಗ್ರೆಸ್ ಪಕ್ಷದವರು ಇವತ್ತು ಅಲ್ಲಿ ಹೋಗ್ತಾ ಇರುವಂತದ್ದು ಆ ಸಚಿವರಿಗೆ ಮಾಡಿದ ಅಪಮಾನ ಅಲ್ವಾ? ಆ ಸಚಿವರಿಗೆ ಮಾಡ್ತಿರುವಂತ ಅಪಮಾನ ಅಲ್ವಾ ಇದು? ಇವತ್ತು ನಮ್ಮ ದೇವಸ್ಥಾನ ಪೊಲಿಟಿಕಲ್ ನಿಮ್ದು ಏನಾದ್ರು ಲಾಸ್ಟ್ ಹೇಳಿ. ಅದಕ್ಕೆ ಹೇಳ್ತಾ ಇದ್ದೇವೆ, 22ನೇ ತಾರೀಕಿಗೆ ನಮ್ಮ ಮಾತನ್ನ ಮುಗಿಸಿಗೆ ಬಿಡಿ. ಮಧ್ಯೆ ಮಾತಾಡಿದ್ರೆ ಹಿಂದೂ ಸಂಘಟನೆಯವರು ಸ್ವಾಗತವನ್ನು ಮಾಡ್ತೇವೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಹೋಗೋದಿಲ್ವಂತೆ ಕಾಂಗ್ರೆಸ್. ಹಿಂದೆ ಸೋಮನಾಥ ದೇವಸ್ಥಾನ ಉದ್ಘಾಟನೆಗೂ ಹೋಗಿಲ್ಲ, ಈಗ ಅಯೋಧ್ಯೆಗೂ ಹೋಗ್ತಾ ಇಲ್ಲ. ಈ ಹಿಂದೂ ದ್ವೇಷ ಹಿಂದಿನ ಮರ್ಮ ಏನದು? ಹಾಲಿ ಕೇಂದ್ರ ಸಚಿವರುಗಳಿಗೆ ಈ ಬಾರಿ ಲೋಕಸಭಾ ಟಿಕೆಟ್ ಇಲ್ಲವಂತೆ. ಬಿಜೆಪಿ ಜೆಡಿಎಸ್ ಮೈತ್ರಿ ನಡುವೆ ಸುಮಲತಾ ಅವರ ಕಥೆ ಏನು? ವೀಕ್ಷಿಸಿ ಕರ್ನಾಟಕ ಪ್ರೈಮ್ ಟೈಮ್ ರಾತ್ರಿ 9 ಗಂಟೆಗೆ.